ಹಾಗಾಗಿ ಚಿತ್ರವು ಜೂಲಿಯನ್ ಎಂಬ ವಿಜ್ಞಾನಿಯೊಂದಿಗೆ ಪ್ರಾರಂಭವಾಗುತ್ತದೆ. ಅವನು ತನ್ನ ತರಗತಿಯಲ್ಲಿ ತನ್ನ ವಿದ್ಯಾರ್ಥಿಗಳಿಗೆ ನಿಯಾಂಡರ್ತಲ್ ಬಗ್ಗೆ ಹೇಳುತ್ತಿದ್ದನು. ನಿಯಾಂಡರ್ತಲ್ ಮಾನವರ ಒಂದು ಜಾತಿಯಾಗಿದ್ದು ಅದು ಈಗ ಅಳಿದು ಹೋಗಿದೆ. ಆಶ್ಚರ್ಯಕರವಾಗಿ ಕೆಲವು ಸಮಯದ ಹಿಂದೆ ನಿಯಾಂಡರ್ತಲ್ಗಳ ಕೆಲವು ಅಸ್ಥಿಪಂಜರಗಳನ್ನು ಕಂಡುಹಿಡಿಯಲಾಯಿತು. ಅವರು ಕಂಡುಕೊಂಡ ನಿಯಾಂಡರ್ತಲ್ ಅನ್ನು ವಿಲಿಯಂ ಎಂದು ಹೆಸರಿಸಲಾಯಿತು. ಈ ವರ್ಗವು ಎಲ್ಲ ವಿಜ್ಞಾನಿಗಳು ಮತ್ತು ವಿಲಿಯಂ ಎಲ್ಲರಿಗೂ ಪ್ರಸ್ತಾಪಿಸುತ್ತದೆ. ಯಾರಾದರೂ ಬಯಸಿದರೆ ಇನ್ನೂ ಒಂದು ವಿಲಿಯಂ ಮತ್ತೊಂದು ನಿಯಾಂಡರ್ತಲ್ ವಿಲಿಯಂನ ದಿನದಿಂದ ಹುಟ್ಟಬಹುದು. ಔಷಧಿ ಮತ್ತು ಜೈವಿಕ ತಂತ್ರಜ್ಞಾನದ ವಿಜ್ಞಾನಿಯಾಗಿದ್ದ ಬಾರ್ಬರಾ ಅವರಿಗೆ ಜೂಲಿಯನ್ ಕಲ್ಪನೆಯು ಇಷ್ಟವಾಯಿತು. ಅವಳು ಈ ಕಲ್ಪನೆಯ ಮೇಲೆ ಕೆಲಸ ಮಾಡಲು ಯೋಚಿಸುತ್ತಾಳೆ ಮತ್ತು ತರಗತಿಯ ನಂತರ ಅವಳು ಜೂಲಿಯನ್ ಅನ್ನು ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗುತ್ತಾಳೆ ಮತ್ತು ವಿಲಿಯಂ ಅನ್ನು ಕ್ಲೋನ್ ಮಾಡಲು ಹೇಗೆ ಸಾಧ್ಯ ಎಂದು ಅವನೊಂದಿಗೆ ಚರ್ಚಿಸುತ್ತಾಳೆ. ಹೌದು, ಈ ಪ್ರಕ್ರಿಯೆಯು ಸುಲಭವಲ್ಲ ಎಂದು ನನಗೆ ತಿಳಿದಿದೆ, ಆದರೆ ಇದು ಅಸಾಧ್ಯವೂ ಅಲ್ಲ. ಇದನ್ನು ಹೇಳಿದ ನಂತರ ಬಾರ್ಬರಾ ಜೂಲಿಯನ್ ಅನ್ನು ಕೇಳುತ್ತಾಳೆ, ನಿನಗೆ ನಿಯಾಂಡರ್ತಲ್ಗಳ ಬಗ್ಗೆ ಏಕೆ ಆಸಕ್ತಿ? ಇದನ್ನು ಕೇಳಿದ ಜೂಲಿಯನ್ ಬಾರ್ಬರಾಳನ್ನು ತನ್ನ ಪ್ರಯೋಗಾಲಯಕ್ಕೆ ಕರೆದುಕೊಂಡು ಹೋಗಿ ಅವಳಿಗೆ 2 ಕಲ್ಲುಗಳನ್ನು ತೋರಿಸುತ್ತಾನೆ. ಅವುಗಳಲ್ಲಿ ಒಂದನ್ನು ಹೋಮೋ ಸೇಪಿಯನ್ಸ್ ಕೆತ್ತಲಾಗಿದೆ, ಸಾಮಾನ್ಯ ಮನುಷ್ಯರಲ್ಲ, ಮತ್ತು ಇನ್ನೊಂದು ನಿಯಾಂಡರ್ತಲ್ಗಳ ಕೆತ್ತಿದ ಕಲ್ಲು ಬಹಳಷ್ಟು ಕೆಲಸಗಳನ್ನು ಮಾಡಬಲ್ಲದು. ವಸ್ತುಗಳನ್ನು ಕತ್ತರಿಸುವುದು, ಬೆಂಬಲವನ್ನು ನೀಡುವುದು. ನಿಯಾಂಡರ್ತಲ್ಗಳು ಸಾಮಾನ್ಯ ಮನುಷ್ಯರಿಗಿಂತ ಹೆಚ್ಚು ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿದ್ದರು ಎಂಬುದು ಸ್ಪಷ್ಟವಾಗಿ ಅರ್ಥ. ಮತ್ತು ಈ ಜನರು ಇಂದಿನ ಸಮಯದಲ್ಲಿ ನಿಯಾಂಡರ್ತಲ್ಗಳನ್ನು ಮರಳಿ ತರುವಲ್ಲಿ ಯಶಸ್ವಿಯಾದರೆ ಆಗ ಆಧುನಿಕ ಜಗತ್ತು ಇದರಿಂದ ಸಾಕಷ್ಟು ಪ್ರಯೋಜನ ಪಡೆಯಬಹುದು. ಇದನ್ನು ಕೇಳಿದ ಬಾರ್ಬರಾಗೆ ಈಗ ವಿಲಿಯಂ ಅನ್ನ ಅಬೀಜ ಸಂತಾನೋತ್ಪತ್ತಿಯನ್ನು ಮಾಡಬೇಕು ಎಂದು ಅನಿಸುತ್ತದೆ. ಬಾರ್ಬರಾ ಈ ಯೋಜನೆಯಲ್ಲಿ ಸಹಾಯಕ್ಕಾಗಿ ಜೂಲಿಯನ್ ಅನ್ನು ಸಹ ಕೇಳುತ್ತಾಳೆ ಮತ್ತು ಈ ಜನರು ಈ ಯೋಜನೆಯಲ್ಲಿ ಕೆಲಸ ಮಾಡಲು ವಿಶ್ವವಿದ್ಯಾಲಯದಿಂದ ಅನುಮತಿಯನ್ನು ಸಹ ತೆಗೆದುಕೊಳ್ಳುವುದಿಲ್ಲ. ಈ ಇಬ್ಬರು ವಿಲಿಯಂ ಅನ್ನ ಅಬೀಜ ಸಂತಾನೋತ್ಪತ್ತಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಇದರಿಂದಾಗಿ ಅವರು ಪ್ರಯೋಗಾಲಯದಲ್ಲಿ ಒಟ್ಟಿಗೆ ಸಾಕಷ್ಟು ಸಮಯವನ್ನು ಕಳೆಯುತ್ತಾರೆ. ಕ್ರಮೇಣ ಈ ಜನರು ತುಂಬಾ ಹತ್ತಿರವಾಗುತ್ತಾರೆ. ಅವರ ನಡುವೆ ಭಾವನೆಗಳಿದ್ದವು. ಅವರು ಒಬ್ಬರನ್ನೊಬ್ಬರು ಇಷ್ಟಪಡಲು ಪ್ರಾರಂಭಿಸಿದರು. ಇದೆಲ್ಲವೂ ಸರಿ, ಆದರೆ ಅವರ ಯೋಜನೆ ದಿನದಿಂದ ದಿನಕ್ಕೆ ವಿಫಲವಾಗುತ್ತಿತ್ತು. ಅವರು ಪ್ರತಿ ಹೊಸ ದಿನದಲ್ಲಿ ಕೆಲವು ಅಥವಾ ಇತರ ತೊಂದರೆಗಳನ್ನು ಎದುರಿಸಬೇಕಾಗಿತ್ತು. ಈ ಕಾರಣದಿಂದಾಗಿ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥ ಬಾಬ್ ಈ ಯೋಜನೆಯನ್ನು ನಿಲ್ಲಿಸಲು ಅವರಿಗೆ ಆದೇಶಿಸುತ್ತಾನೆ, ಏಕೆಂದರೆ ಇದು ವಿಶ್ವವಿದ್ಯಾಲಯದ ಸಂಪನ್ಮೂಲಗಳು ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿದೆ. ಈ ನಿರ್ಧಾರವನ್ನು ಕೇಳಿ ಇಬ್ಬರಿಗೂ ಬೇಸರವಾಗುತ್ತದೆ, ಏಕೆಂದರೆ ಅವರು ತಮ್ಮ ಸಮಯ, ಶ್ರಮ ಮತ್ತು ಮನಸ್ಸನ್ನು ಈ ಯೋಜನೆಗೆ ಹಾಕಿದ್ದರು. ದುಃಖದಲ್ಲಿ ಕೆಲವು ದಿನಗಳನ್ನು ಕಳೆದ ನಂತರ ಬಾರ್ಬರಾ ಮತ್ತೆ ಈ ಯೋಜನೆಯತ್ತ ಗಮನಹರಿಸುತ್ತಾಳೆ ಮತ್ತು ಈ ಜನರು ಎಲ್ಲಿ ತಪ್ಪು ಮಾಡುತ್ತಿದ್ದಾರೆಂದು ನೋಡುತ್ತಾರೆ. ಅವರ ಕೊರತೆಯ ಅಂಶಗಳನ್ನು ತಿಳಿದ ನಂತರ ಅವಳು ಜೂಲಿಯನ್ಗೆ ಈ ಸಂಶೋಧನೆಯನ್ನು ನಾವೇ ಮಾಡಬಹುದು ಎಂದು ಹೇಳುತ್ತಾಳೆ. ಬಾರ್ಬರಾ ಅವರ ಆಲೋಚನೆಯೂ ಕೆಟ್ಟದ್ದಲ್ಲ. ಈ ಇಬ್ಬರು ತಮ್ಮ ಪ್ರಾಜೆಕ್ಟ್ನಲ್ಲಿ ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಅಂತಿಮವಾಗಿ ಅವರು ನಿಯಾಂಡರ್ತಾಲ್ನ ಭ್ರೂಣವನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ಜನರು ತಮ್ಮ ಯಶಸ್ಸಿಗೆ ಬಹಳ ಹತ್ತಿರವಾಗಿದ್ದರು. ಆದರೆ ಇನ್ನೊಂದು ಸಮಸ್ಯೆ ಏನೆಂದರೆ ಈ ಜನರು ಈ ಭ್ರೂಣವನ್ನು ಇಲ್ಲಿಂದ ಹೇಗೆ ತೆಗೆದುಕೊಂಡು ಹೋಗುತ್ತಾರೆ? ಆ ಸಮಯದಲ್ಲಿ ಇನ್ಕ್ಯುಬೇಷನ್ ಯಂತ್ರದಲ್ಲಿತ್ತು. ಇಲ್ಲಿ ಬಾರ್ಬರಾ ಈ ಸಂಶೋಧನೆಗೆ ಸ್ವಯಂ ಸೇವಕರಾಗಿದ್ದಾರೆ. ಈ ಭ್ರೂಣವನ್ನು ಅವಳ ಹೊಟ್ಟೆಯಲ್ಲಿ ಅಳವಡಿಸಿದ ನಂತರ ಈ ಜನರು ಅದನ್ನು ಎಲ್ಲರಿಂದ ಸುಲಭವಾಗಿ ಮರೆಮಾಡುತ್ತಾರೆ ಮತ್ತು ಅದನ್ನು ಪ್ರಯೋಗಾಲಯ ಮತ್ತು ವಿಶ್ವವಿದ್ಯಾಲಯದಿಂದ ಹೊರತೆಗೆಯುತ್ತಾರೆ. ಅವರು ಇಲ್ಲಿಂದ ಹೊರಬಂದ ತಕ್ಷಣ ಜೂಲಿಯನ್ ಮತ್ತು ಬಾರ್ಬರಾ ವಿವಾಹವಾದರು. ಅವರ ಮದುವೆಯಾದ ಕೆಲವು ತಿಂಗಳ ನಂತರ ಬಾರ್ಬರಾ ಅವರ ಹೆರಿಗೆಯ ಸಮಯ ಮತ್ತು ಅದೃಷ್ಟವಶಾತ್ ಬಾರ್ಬರಾ ಆರೋಗ್ಯವಂತ ಗಂಡು ಮಗುವನ್ನು ಹೊಂದಿದ್ದಾಳೆ. ಇವರ ಹೆಸರು ವಿಲಿಯಂ. ಈ ಮಗು ನಿಯಾಂಡರ್ತಲ್ ಆಗಿತ್ತು, ಏಕೆಂದರೆ ಅವನು ನಿಯಾಂಡರ್ತಲ್ನ ಡಿಎನ್ಎಯಿಂದ ಮಾಡಲ್ಪಟ್ಟಿದ್ದಾನೆ. ಜೂಲಿಯನ್ ವಿಶ್ವವಿದ್ಯಾನಿಲಯದಲ್ಲಿ ಆದಿತ್ಯನ್ ತನ್ನ ತಲೆಗೆ ಹೇಳುವುದು ಇದನ್ನೇ. ಅವರ ಪ್ರಯೋಗ ಯಶಸ್ವಿಯಾಗಿದೆ ಎಂದು ಅವರು ಹೇಳುತ್ತಾರೆ. ಹೀಗಾಗಿ ಪ್ರಸ್ತುತದಲ್ಲಿ ನಿಯಾಂಡರ್ತಲ್ ಈ ಜಗತ್ತಿನಲ್ಲಿ ಬಂದಿದ್ದಾನೆ. ಇದನ್ನು ಕೇಳಿ ತಲೆ ತುಂಬಾ ಸಿಟ್ಟು ಬರುತ್ತದೆ, ಏಕೆಂದರೆ ಜೂಲಿಯನ್ ಈ ಯೋಜನೆಯನ್ನು ರಹಸ್ಯವಾಗಿ ಮುಂದುವರಿಸುತ್ತಾನೆ ಎಂದು ಅವನು ನಿರೀಕ್ಷಿಸಿರಲಿಲ್ಲ. ಈ ಸುದ್ದಿಯನ್ನು ಕೇಳಿದ ನಂತರ ಮುಖ್ಯಸ್ಥರು ತಕ್ಷಣವೇ ಮಂಡಳಿಯ ಸಭೆಯನ್ನು ಯೋಜಿಸುತ್ತಾರೆ. ಈ ಜನರು ಮುಂದೆ ಏನು ಮಾಡಬೇಕೆಂದು ಚರ್ಚಿಸಲು ಹೋಗುತ್ತಿದ್ದರು. ಒಬ್ಬ ವ್ಯಕ್ತಿ ಜೂಲಿಯನ್ ವಿರುದ್ಧ ಮೊಕದ್ದಮೆ ಹೂಡಲು ಸಲಹೆ ನೀಡುತ್ತಾನೆ, ವಿಶ್ವವಿದ್ಯಾಲಯದ ಸಂಪನ್ಮೂಲಗಳು ಮತ್ತು ಜ್ಞಾನವನ್ನು ಬಳಸಲು. ಆದರೆ ತಲೆಯು ಈ ಕಲ್ಪನೆಯನ್ನು ಅಸಂಬದ್ಧವೆಂದು ಕಂಡುಕೊಂಡಿತು, ಏಕೆಂದರೆ ವಿಶ್ವವಿದ್ಯಾಲಯವು ಈ ಯೋಜನೆಗೆ ಆರಂಭದಲ್ಲಿ ಅನುಮತಿ ನೀಡಿತ್ತು. ವಿಶ್ವವಿದ್ಯಾನಿಲಯದ ನಿರ್ದೇಶಕರ ಮುಖ್ಯಸ್ಥರ ಅನುಮತಿಯಿಲ್ಲದೆ ಜೂಲಿಯನ್ ಎಂದು ತೋರಿಸಲು ದೃಶ್ಯವನ್ನು ಕತ್ತರಿಸಲಾಗುತ್ತದೆ. ಪತ್ರಿಕಾಗೋಷ್ಠಿ ನಡೆಸುತ್ತಾರೆ. ಅದರಲ್ಲಿ ಅವರು ಈ ಜಗತ್ತಿನಲ್ಲಿ ನಿಯಾಂಡರ್ತಲ್ ಅನ್ನು ಯಶಸ್ವಿಯಾಗಿ ಸೃಷ್ಟಿಸಿದ್ದಾರೆ ಎಂದು ಎಲ್ಲರಿಗೂ ಹೇಳುತ್ತಾನೆ. ಅವರು ಎಲ್ಲರಿಗೂ ನಿಯಾಂಡರ್ತಾಲ್ ಫೋಟೋಗಳನ್ನು ತೋರಿಸುತ್ತಾರೆ. ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಎಲ್ಲರಿಗೂ ಹೇಳುತ್ತಾರೆ, ಅವನು ವಿಲಿಯಂನ ಜೈವಿಕ ತಂದೆಯಲ್ಲದಿದ್ದರೂ ಆದರೆ ಅವನು ಖಂಡಿತವಾಗಿಯೂ ಅವನಿಗೆ ಹೆಮ್ಮೆಯ ತಂದೆಯಾಗುತ್ತಾನೆ. ಅವನು ತನ್ನ ಯಶಸ್ಸು, ಅವನ ಸಂತೋಷ ಮತ್ತು ಅವನ ಭವಿಷ್ಯಕ್ಕಾಗಿ ಎಲ್ಲವನ್ನೂ ಮಾಡುತ್ತಾನೆ. ಒಬ್ಬ ತಂದೆ ಮಾಡುತ್ತಾನೆ. ಹಲವು ವರ್ಷಗಳ ನಂತರ ನಮಗೆ ಈ ದೃಶ್ಯವನ್ನು ತೋರಿಸಲಾಗಿದೆ. ಅಲ್ಲಿ ವಿಲಿಯಂ ಬೆಳೆದಿದ್ದಾನೆ. ಅವನ ಮುಖವು ಸಾಮಾನ್ಯ ಜನರಿಗಿಂತ ಬಹಳ ವಿಭಿನ್ನ ಮತ್ತು ವಿಶಿಷ್ಟವಾಗಿತ್ತು ಎಂದು ನಾವು ನೋಡುತ್ತೇವೆ. ಇಲ್ಲಿ ಬಾರ್ಬರಾ ವಿಲಿಯಂ ಜೊತೆ ಹೊಸ ಮನೆಗೆ ಬಂದಳು. ಕಾಡಿನ ಬಳಿ ಇದ್ದದ್ದು. ವಾಸ್ತವವಾಗಿ ಇದು ಜೂಲಿಯನ್ ನ ಮನೆಯಾಗಿತ್ತು. ಅಲ್ಲಿ ಬಾರ್ಬರಾ ಅವನನ್ನು ಬಿಡಲು ಬಂದಳು. ಬಾರ್ಬರಾ ಅವನನ್ನು ತಬ್ಬಿಕೊಂಡು ಹೇಳುತ್ತಾಳೆ, ನೀವು ಯಾವಾಗ ಬೇಕಾದರೂ ನನ್ನ ಬಳಿಗೆ ಹಿಂತಿರುಗಬಹುದು.
ಹೀಗೆ ಹೇಳಿ ಹೊರಟು ಹೋದಳು. ಮತ್ತು ವಿಲಿಯಂ ಜೂಲಿಯನ್ ಮನೆಗೆ ಬಂದನು. ಮನೆ ನೋಡುತ್ತಿರುವಾಗ ಸಾರಾ ಎಂಬ ಹುಡುಗಿಯ ಪರಿಚಯವಾಯಿತು. ಅವರ ತಂದೆ ಜೂಲಿಯನ್ ಗೆಳತಿ. ಈ ಮನೆಯಲ್ಲಿ ಅವನೊಂದಿಗೆ ವಾಸಿಸಲು ಹೊರಟಿದ್ದ. ತಿನ್ನುವಾಗ ವಿಲಿಯಂ ವಿಭಿನ್ನ ರೀತಿಯಲ್ಲಿ ತಿನ್ನುವುದನ್ನು ಸಾರಾ ಗಮನಿಸುತ್ತಾಳೆ. ಸ್ವಲ್ಪ ವೇಗವಾಗಿ ಅವನು ತುಂಬಾ ಹಸಿದಿದ್ದನಂತೆ. ಮತ್ತು ಪ್ರತಿಕ್ರಿಯೆಯಾಗಿ ಜೂಲಿಯನ್ ಅವಳಿಗೆ ಹೇಳುತ್ತಾನೆ, ನಿಯಾಂಡರ್ತಲ್ಗಳಿಗೆ ಸಾಮಾನ್ಯ ಜನರಿಗಿಂತ ಹೆಚ್ಚಿನ ಶಕ್ತಿಯ ಅಗತ್ಯವಿದೆ ಎಂದು. ಜೂಲಿಯನ್ ರಾತ್ರಿಯಲ್ಲಿ ವಿಲಿಯಂಗೆ ಬರುತ್ತಾನೆ ಮತ್ತು ನಾನು ನಿನ್ನ ಬಗ್ಗೆ ಹೆಮ್ಮೆಪಡುತ್ತೇನೆ ಎಂದು ಅವನಿಗೆ ಹೇಳುತ್ತಾನೆ. ಏಕೆಂದರೆ ನೀವು ಈ ಮಾರಣಾಂತಿಕ ಜಗತ್ತನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ನಿರೀಕ್ಷೆಗಳಿಗಿಂತ ಉತ್ತಮವಾಗಿದೆ ಮತ್ತು ನೀವು ಈ ರೀತಿ ಪ್ರಯತ್ನಿಸುತ್ತಲೇ ಇರಬೇಕಾಗುತ್ತದೆ. ಮರುದಿನ ಬೆಳಿಗ್ಗೆ ನಾವು ಅದನ್ನು ನೋಡುತ್ತೇವೆ. ಜೂಲಿಯನ್ನ ಜೊತೆಗೆ ಸಾರಾ ಕೂಡ ವಿಲಿಯಂ ಕಲಿಸಲು ಪ್ರಾರಂಭಿಸುತ್ತಾಳೆ. ಇದರಿಂದ ವಿಲಿಯಂ ಮನುಷ್ಯರ ಭಾಷೆಯನ್ನು ಅರ್ಥಮಾಡಿಕೊಳ್ಳಬಲ್ಲ ಮತ್ತು ಅವುಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಿ. ಅದರ ನಂತರ ನಾವು ಅವರ ತರಗತಿಯಲ್ಲಿ ಜೂಲಿಯನ್ ಅನ್ನು ನೋಡುತ್ತೇವೆ. ಜೂಲಿಯನ್ ತನ್ನ ತರಗತಿಯಲ್ಲಿ ಹೇಳುತ್ತಿದ್ದ, ವಿಲಿಯಂ ಮೊದಲ ಬಾರಿಗೆ ಜನಿಸಿದಾಗ ಹೇಗೆ ಮನುಷ್ಯರು ಅಂತಹ ಕೆಟ್ಟ ಪ್ರತಿಕ್ರಿಯೆಯನ್ನು ನೀಡಿದರು. ಮಾನವರು ಅಬೀಜ ಸಂತಾನೋತ್ಪತ್ತಿಗೆ ವಿರುದ್ಧವಾಗಿದ್ದರು. ಆದರೆ ಒಳ್ಳೆಯ ವಿಷಯವಾಗಿತ್ತು. ವಿಲಿಯಂ ಮನುಷ್ಯರಿಗಿಂತ ಹೆಚ್ಚು ಧನಾತ್ಮಕ ಲಕ್ಷಣಗಳನ್ನು ನೋಡುತ್ತಿದ್ದನು. ಅವರು ಸಾಮಾನ್ಯ ಜನರಿಗಿಂತ ಹೆಚ್ಚಿನ ಬುದ್ಧಿವಂತಿಕೆಯೊಂದಿಗೆ ಜನಿಸಿದರಂತೆ. ಜೊತೆಗೆ ಅವರ ಪ್ರತಿರಕ್ಷಣಾ ವ್ಯವಸ್ಥೆಯು ಸಾಮಾನ್ಯ ಜನರಿಗಿಂತ ಪ್ರಬಲವಾಗಿತ್ತು. ಜೂಲಿಯನ್ ತನ್ನ ತರಗತಿಯಲ್ಲಿ ಹೇಳುತ್ತಿದ್ದ, ದೃಶ್ಯವು ಹಠಾತ್ತನೆ ಹಿಂದಿನದಕ್ಕೆ ಬದಲಾಗುತ್ತದೆ ಮತ್ತು ನಮಗೆ ಜೂಲಿಯನ್ ಮತ್ತು ಬಾರ್ಬರಾ ಅವರ ವೈಯಕ್ತಿಕ ಜೀವನವನ್ನು ತೋರಿಸಲಾಗಿದೆ. ಅಲ್ಲಿ ಜೂಲಿಯನ್ ಮತ್ತು ಬಾರ್ಬರಾ ಪರಸ್ಪರ ಮಾತನಾಡುತ್ತಿದ್ದರು ಎಂದು ನಾವು ಕಲಿಯುತ್ತೇವೆ. ಆದರೆ ಅವರ ವಿಚ್ಛೇದನದ ಹಿಂದಿನ ಕಾರಣ ವಿಲಿಯಂ. ಏಕೆಂದರೆ ಜೂಲಿಯನ್ ವಿಲಿಯಂ ಮೇಲೆ ಪ್ರಯೋಗ ಮಾಡಲು ಬಯಸಿದ್ದರು. ಅವನು ನಿಯಾಂಡರ್ತಲ್ ಆಗಿದ್ದರಿಂದ ಅವನನ್ನು ಪರೀಕ್ಷಾ ವಿಷಯವನ್ನಾಗಿ ಮಾಡಲು ಬಯಸಿದನು. ಆದರೆ ಬಾರ್ಬರಾ ಅದನ್ನು ಬಯಸಲಿಲ್ಲ. ಏಕೆಂದರೆ ವಿಲಿಯಂ ಅವಳ ಮಗ. ಅವಳು ವಿಲಿಯಂಗೆ ಜನ್ಮ ನೀಡಿದಳು. ಅವಳು ತನ್ನ ಮಗನನ್ನು ಪರೀಕ್ಷಾ ವಿಷಯವಾಗಿ ನೋಡಲಾಗಲಿಲ್ಲ ಮತ್ತು ಇದು ಮುಖ್ಯ ಕಾರಣವಾಗಿತ್ತು. ಜೂಲಿಯನ್ ಮತ್ತು ಬಾರ್ಬರಾ ವಿಚ್ಛೇದನ ಪಡೆದರು. ಅವರ ವಿಚ್ಛೇದನದ ನಂತರ ಬಾರ್ಬರಾ ವಿಲಿಯಂನ ವಶಕ್ಕೆ ತೆಗೆದುಕೊಂಡರು ಮತ್ತು ಅವನನ್ನು ಒಂದೇ ಪೋಷಕರಂತೆ ಬೆಳೆಸಿದರು. ಆದರೆ ಜೂಲಿಯನ್ ಕೆಲವೊಮ್ಮೆ ಅವರನ್ನು ಭೇಟಿಯಾಗಲು ಬರುತ್ತಿದ್ದರು ಮತ್ತು ಅವರು ಆಶ್ಚರ್ಯಪಡುತ್ತಿದ್ದರು. ವಿಲಿಯಂ ಎಷ್ಟು ಬೇಗನೆ ಇಲ್ಲಿನ ಪರಿಸರವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ಆದರೆ ವಿಲಿಯಂ ಬೆಳೆದಂತೆ ಅವರು ತಮ್ಮ ದೈನಂದಿನ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸಿದರು. ಒಂದು ದಿನ ಅವನು ಶಾಲೆಯಿಂದ ಹಿಂತಿರುಗುತ್ತಿದ್ದಾಗ ಅವನ ಸಹಪಾಠಿಗಳು ಅವನನ್ನು ಬೆದರಿಸಲು ಅವನನ್ನು ಬೆನ್ನಟ್ಟಲು ಪ್ರಾರಂಭಿಸಿದರು. ವಿಲಿಯಂ ಒಬ್ಬ ನಿಯಾಂಡರ್ತಲ್. ಸಾಮಾನ್ಯ ಜನರಿಗಿಂತ ಹೆಚ್ಚು ಬುದ್ಧಿವಂತರಾಗಿದ್ದರು, ಆದರೆ ಸಾಮಾನ್ಯ ಜನರಷ್ಟು ಬುದ್ಧಿವಂತರಲ್ಲ. ಆದ್ದರಿಂದ ವಿಲಿಯಂ ಭಯಗೊಂಡನು ಮತ್ತು ತನ್ನ ಸೈಕಲ್ ಸವಾರಿ ಮಾಡಲು ಪ್ರಾರಂಭಿಸಿದನು. ಪ್ರಜ್ಞೆ ತಪ್ಪಿ ಅವರ ಸೈಕಲ್ ಯಾವುದೋ ಡಿಕ್ಕಿ ಹೊಡೆದಿದೆ ಮತ್ತು ಕೆಳಗೆ ಬಿದ್ದನು. ಅವನ ಹಿಂದೆ ಇದ್ದ 3 ಮಕ್ಕಳಿಗೆ ಅಪಘಾತವಾಯಿತು. ಈ ಸ್ಮಾರ್ಟ್ ಮಕ್ಕಳು ಅಪಘಾತವನ್ನು ವಿಲಿಯಂ ಮೇಲೆ ಆರೋಪಿಸಿದ್ದಾರೆ ಮತ್ತು ವಿಲಿಯಂ ಪೊಲೀಸ್ ಠಾಣೆಗೆ ಹೋಗಬೇಕಾಗಿತ್ತು. ಪೊಲೀಸರು ಬಂದಿದ್ದು ಒಳ್ಳೆಯದಾಯಿತು. ಮಕ್ಕಳ ನಡುವಿನ ಜಗಳ ಎಂದು ನಿರ್ಲಕ್ಷಿಸಿದ್ದಾರೆ. ಆದರೆ ಇನ್ನೂ ವಿಲಿಯಂ ಅವರ ಹೃದಯದಲ್ಲಿ ಈ ಭಾವನೆ ಇತ್ತು. ಅವನಿಂದಾಗಿ ಅವನ ತಾಯಿ ನಾಚಿಕೆ ಪಡಬೇಕಾಯಿತು ಎಂದು. ಮನೆಗೆ ಬಂದು ಇಂಟರ್ನೆಟ್ನಲ್ಲಿ ನಿಯಾಂಡರ್ತಲ್ ಬಗ್ಗೆ ಹುಡುಕಿದರು ಮತ್ತು ಅವರು ನಿಯಾಂಡರ್ತಲ್ಗಳು ಎಂದು ಕಂಡುಕೊಂಡರು. ಪ್ರಪಂಚದ ಯಾವುದೇ ಹೆಸರಿಗಿಂತ ಹೆಚ್ಚು ಪ್ರಸಿದ್ಧವಾಗಿವೆ ಮತ್ತು ಈ ಹೆಸರು ದಯೆಯಿಲ್ಲದ ಮತ್ತು ಮೂರ್ಖ ನಿಯಾಂಡರ್ತಲ್ಗಳು. ಇದನ್ನು ಕೇಳಿದ ನಂತರ ಅವನಿಗೆ ತುಂಬಾ ಬೇಸರವಾಯಿತು. ಹೇಗಾದರೂ ಸ್ವಲ್ಪ ಸಮಯ ಕಳೆದಿದೆ ಮತ್ತು ನಾವು ಅವನ ಹದಿಹರೆಯದಲ್ಲಿ ವಿಲಿಯಂ ಅನ್ನು ನೋಡುತ್ತೇವೆ. ಅವನು ತನ್ನ ಕಾಲೇಜು ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದಾಗ ಅತಿಯಾದ ಶಕ್ತಿಯಿಂದಾಗಿ ಅವನು ತನ್ನ ಪೆನ್ಸಿಲ್ ಅನ್ನು ಹಲವು ಬಾರಿ ಮುರಿದನು ಮತ್ತು ಅದಕ್ಕಾಗಿಯೇ ಅವನು ಕೋಪಗೊಳ್ಳುತ್ತಾನೆ. ಹೇಗಾದರೂ ಈ ಪತ್ರಿಕೆಯ ನಂತರ ಅವನು ತನ್ನ ಸ್ನೇಹಿತ ಜೂಡಿಯನ್ನು ಭೇಟಿಯಾಗುತ್ತಾನೆ. ನಾಟಕಾಭ್ಯಾಸಕ್ಕೆ ಅವನನ್ನು ತನ್ನ ಮನೆಗೆ ಆಹ್ವಾನಿಸುತ್ತಾನೆ, ಏಕೆಂದರೆ ಅವರು ವಾರ್ಷಿಕ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಕೆಲವು ದಿನಗಳ ನಂತರ ನಡೆಯಲಿದ್ದ. ವಿಲಿಯಂ ಜೂಡಿಗೆ ಹೇಳುತ್ತಾರೆ, ಇಂದು ಅಲ್ಲ ಜೂಡಿ, ದಯವಿಟ್ಟು ಇಂದು ನಾನು ನನ್ನ ಸ್ನೇಹಿತರೊಂದಿಗೆ ಕ್ಯಾಂಪಿಂಗ್ ಯೋಜನೆಯನ್ನು ಮಾಡಿದ್ದೇನೆ. ನಾಳೆ ಖಂಡಿತ ನಿಮ್ಮ ಮನೆಗೆ ಬರುತ್ತೇನೆ. ನಾವು ದೀರ್ಘಕಾಲ ಅಭ್ಯಾಸ ಮಾಡುತ್ತೇವೆ. ಅದರ ನಂತರ ವಿಲಿಯಂ ತನ್ನ ಸ್ನೇಹಿತರೊಂದಿಗೆ ಕ್ಯಾಂಪಿಂಗ್ಗೆ ಹೋಗುತ್ತಾನೆ. ಇಲ್ಲಿ ಈ ಜನರು ತಮಾಷೆ ಮಾಡುತ್ತಿದ್ದಾರೆ. ಈ ಸಮಯದಲ್ಲಿ ಅವರು ದಂಪತಿಗಳನ್ನು ಭೇಟಿಯಾಗುತ್ತಾರೆ. ಇಲ್ಲಿ ವಿಲಿಯಂನ ಸ್ನೇಹಿತ ಆಕಸ್ಮಿಕವಾಗಿ ದಂಪತಿಗಳಿಗೆ ಹೇಳುತ್ತಾನೆ, ವಿಲಿಯಂ ಒಬ್ಬ ಹೋಮೋ ಸೇಪಿಯನ್. ಇಲ್ಲ, ಅವನು ಸಾಮಾನ್ಯ ಮನುಷ್ಯನಲ್ಲ, ಆದರೆ ನಿಯಾಂಡರ್ತಲ್. ಇದನ್ನು ಕೇಳಿದ ಈ ದಂಪತಿಗಳು ತುಂಬಾ ಉತ್ಸುಕರಾಗುತ್ತಾರೆ. ಈ ಜನರು ವಿಲಿಯಂಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ಹುಡುಗಿ ಕೇಳುತ್ತಾಳೆ, ವಿಲಿಯಂ, ನೀವು ಹಿಂದಿನದಕ್ಕೆ ಹೋಗಲು ಅವಕಾಶ ಸಿಕ್ಕರೆ, ನಿಮ್ಮಂತಹ ಜನರ ನಡುವೆ ಕುಳಿತುಕೊಳ್ಳಲು, ಆ ಪರಿಸರದಲ್ಲಿ ಬದುಕಲು, ಅಲ್ಲಿ ಎಲ್ಲವೂ ನಿಮ್ಮೊಂದಿಗೆ ಸಿಂಕ್ ಆಗುತ್ತದೆ, ನಿಮ್ಮನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ನಿಮಗೆ ಹೇಗೆ ಅನಿಸುತ್ತದೆ? ನೀವು ಅಲ್ಲಿಗೆ ಹೋಗಲು ಇಷ್ಟಪಡುತ್ತೀರಾ? ವಿಲಿಯಂ ಯಾವುದೇ ಹಿಂಜರಿಕೆ ಇಲ್ಲದೆ ಹೌದು ಎಂದು ಹೇಳುತ್ತಾನೆ, ಏಕೆಂದರೆ ಅವನು ತನ್ನ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳಲು ಬಯಸಿದನು. ಹೇಗಾದರೂ ಮುಂದಿನ ದೃಶ್ಯದಲ್ಲಿ ಅವರು ನಮಗೆ ತೋರಿಸಲು ಬಯಸುತ್ತಾರೆ. ಜೂಡಿಯೊಂದಿಗೆ ನಾಟಕ ಅಭ್ಯಾಸದ ನಂತರ ವಿಲಿಯಂ ಕೊನೆಗೆ ಎಲ್ಲರ ಮುಂದೆ ನಾಟಕ ಪ್ರದರ್ಶಿಸುತ್ತಿದ್ದ. ನಾಟಕದ ಕೊನೆಯಲ್ಲಿ ಅವನು ಮತ್ತು ಜೂಡಿ ಚುಂಬಿಸುತ್ತಾರೆ ಮತ್ತು ಇಲ್ಲಿ ವಿಲಿಯಂ ಏನಾಗುತ್ತದೆ ಎಂದು ತಿಳಿದಿಲ್ಲ. ಎಲ್ಲವನ್ನೂ ಬಿಟ್ಟು ಓಡಿ ಹೋಗುತ್ತಾನೆ. ಇಲ್ಲಿ ಒಬ್ಬರಿಗೊಬ್ಬರು ಹತ್ತಿರವಾಗುತ್ತಿದ್ದಾರೆ ಎಂದು ಅವರು ಭಾವಿಸಿದರು. ಮನುಷ್ಯರಿಗೆ ಎಷ್ಟು ಸುಲಭವೋ ಅಷ್ಟೇ ಕಷ್ಟವಾಗಿತ್ತು ಅವನಿಗೆ. ಬಹುಶಃ ಅವನು ಮತ್ತು ಜೂಡಿ ವಿಭಿನ್ನ ಸಂಬಂಧಗಳನ್ನು ಹೊಂದಿರುವುದರಿಂದ ಜೂಡಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ಅವನು ಅವಳನ್ನು ಎಷ್ಟು ಪ್ರೀತಿಸುತ್ತಾನೆ. ಇಲ್ಲಿ ಮತ್ತೊಂದೆಡೆ ನಾವು ತೋರಿಸಲಾಗಿದೆ. ಈ ಸಮಯದಲ್ಲಿ ವಿಲಿಯಂ ಮತ್ತು ಬಾರ್ಬರಾ ಸಲಹೆಗಾರರನ್ನು ಭೇಟಿಯಾಗಲು ಬಂದಿದ್ದರು. ವಿಲಿಯಂ ಬಗ್ಗೆ ಯಾರು ಅವನಿಗೆ ಹೇಳುತ್ತಾರೆ, ವಿಲಿಯಂಗೆ ಬಹಳಷ್ಟು ಮಾರ್ಗದರ್ಶನದ ಅಗತ್ಯವಿದೆ, ಏಕೆಂದರೆ ಅವರ ಯಶಸ್ಸಿನ ಪ್ರಮಾಣ ಉತ್ತಮವಾಗಿಲ್ಲ.
ಮತ್ತು ಅವರು ಭವಿಷ್ಯದಲ್ಲಿ ಅವನನ್ನು ಏನನ್ನಾದರೂ ಮಾಡಲು ಬಯಸಿದರೆ ನಂತರ ಅವನಿಗೆ ಹೆಚ್ಚಿನ ಕಾಳಜಿ ಮತ್ತು ಹೆಚ್ಚಿನ ಗಮನ ಬೇಕು. ಇಲ್ಲಿ ಬಾರ್ಬರಾ ನಿರ್ಧರಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ವಿಲಿಯಂ ಅನ್ನು ಕೆಲಸಕ್ಕೆ ಸೇರಿಸುತ್ತಾಳೆ. ಆದರೆ ಜೂಲಿಯನ್ ಅದನ್ನು ಬಯಸಲಿಲ್ಲ. ಜೂಲಿಯನ್ ವಿಲಿಯಂ ತನ್ನ ಪದವಿಯನ್ನು ಪೂರ್ಣಗೊಳಿಸಲು ಬಯಸಿದನು ಮತ್ತು ಅವನು ಬಯಸಿದ್ದನ್ನು ಮಾಡಿ ಅಲ್ಲಿಯವರೆಗೆ ವಿಲಿಯಂ ಅವನೊಂದಿಗೆ ಇರುತ್ತಾನೆ. ಆದರೆ ಬಾರ್ಬರಾ ಅವನನ್ನು ತನ್ನೊಂದಿಗೆ ಇಟ್ಟುಕೊಳ್ಳಲು ಬಯಸಿದ್ದಳು. ಇದರಿಂದಾಗಿ ಇಬ್ಬರ ನಡುವೆ ಜಗಳವಾಗಿದೆ. ಆಗ ಸಮಾಲೋಚಕರು ನೀವು ಜಗಳವಾಡಬೇಡಿ ಎಂದು ಸೂಚಿಸುತ್ತಾರೆ. ನೋಡಿ, ವಿಲಿಯಂ ಕೆಲವೇ ವರ್ಷಗಳಲ್ಲಿ ವರ್ಷ ವಯಸ್ಸಿನವನಾಗುತ್ತಾನೆ ಮತ್ತು ಅವನು ವರ್ಷ ವಯಸ್ಸಿನವನಾಗುತ್ತಾನೆ. ಆಗ ಅವನು ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಅವನು ಮನೆಗೆ ಹೋಗಿ ಅದರ ಬಗ್ಗೆ ವಿಲಿಯಂ ಜೊತೆ ಮಾತನಾಡುತ್ತಾನೆ ಮತ್ತು ನೀವು ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದು ಅವನಿಗೆ ಹೇಳುತ್ತಾನೆ, ಸಾಕಷ್ಟು ಕಾಳಜಿ ಮತ್ತು ಚಿಂತನೆಯೊಂದಿಗೆ. ಇಷ್ಟೆಲ್ಲ ಆದ ಮೇಲೆ ವಿಲಿಯಂ ತನ್ನ ಗೆಳೆಯರ ಜೊತೆ ಹೊರಗೆ ಹೋಗುತ್ತಾನೆ. ಅಲ್ಲಿ ಅವರು ತಮ್ಮ ವಿಶ್ವವಿದ್ಯಾಲಯದ ಪ್ರವೇಶದ ಬಗ್ಗೆ ಮಾತನಾಡುತ್ತಿದ್ದರು. ವಿಲಿಯಂನ ಸ್ನೇಹಿತ ವಿಲಿಯಂಗೆ ಹೇಳುತ್ತಾನೆ, ಜೂಡಿಯನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಸೇರಿಸಲಾಗಿದೆ ಮತ್ತು ಇದನ್ನು ಕೇಳಲು ಅವನು ದುಃಖಿತನಾಗುತ್ತಾನೆ. ಅವನು ಮನೆಗೆ ಬಂದು ತನ್ನ ಹೆತ್ತವರನ್ನು ನೋಡುತ್ತಾನೆ. ಮತ್ತೆ ಅವರ ಕಸ್ಟಡಿ ಬಗ್ಗೆ ಮಾತನಾಡುತ್ತಿದ್ದರು. ಬಾರ್ಬರಾ ಇನ್ನೂ ತನ್ನ ಮಗನನ್ನು ಬಯಸಲಿಲ್ಲ, ಪರೀಕ್ಷಾ ವಿಷಯವಾಗಲು. ಆದರೆ ಇಲ್ಲಿ ಜೂಲಿಯನ್ ತನ್ನನ್ನು ವಿಲಿಯಂನ ಬೂಟುಗಳಲ್ಲಿ ಇರಿಸುತ್ತಾನೆ ಮತ್ತು ಜೂಲಿಯನ್ನ ಸಂಶೋಧನೆಯ ಭಾಗವಾಗಲು ಅವನನ್ನು ಮನವರಿಕೆ ಮಾಡುತ್ತಾನೆ. ಅವನು ಪರೀಕ್ಷಾ ವಿಷಯವಾದರೆ ಅವನಿಗೆ ಹೇಳುತ್ತಾನೆ ಮತ್ತು ಅವರ ಸಂಶೋಧನೆಯಲ್ಲಿ ಸಹಾಯ ಮಾಡುತ್ತಾರೆ. ಆಗ ಲಕ್ಷಾಂತರ ಜನರಿಗೆ ಸಹಾಯವಾಗುತ್ತದೆ. ಅವನ ಉತ್ತಮ ಪ್ರತಿರಕ್ಷಣಾ ವ್ಯವಸ್ಥೆಯೊಂದಿಗೆ ಅನೇಕ ಜನರ ಜೀವಗಳನ್ನು ಉಳಿಸಬಹುದು, ಮಾನವರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸುವ ಮೂಲಕ. ಮತ್ತು ಪ್ರತಿಯಾಗಿ ಜೂಲಿಯನ್ ಎಲ್ಲಾ ವ್ಯವಸ್ಥೆಗಳನ್ನು ಮಾಡುತ್ತದೆ. ಅವನು ಆಯ್ಕೆ ಮಾಡಿದ ವಿಶ್ವವಿದ್ಯಾಲಯಕ್ಕೆ ಅವನನ್ನು ಸೇರಿಸಲು ಅವನನ್ನು ಪರೀಕ್ಷೆಗೆ ಸಿದ್ಧಪಡಿಸುತ್ತಾನೆ ಮತ್ತು ಆರ್ಥಿಕವಾಗಿಯೂ ಕೊಡುಗೆ ನೀಡಲಿದ್ದಾರೆ. ಅದಕ್ಕಾಗಿಯೇ ವಿಲಿಯಂ ಜೂಲಿಯನ್ ಜೊತೆ ವಾಸಿಸಲು ಒಪ್ಪುತ್ತಾನೆ. ಮತ್ತು ದೃಶ್ಯವು ಪ್ರಸ್ತುತಕ್ಕೆ ಹಿಂತಿರುಗುತ್ತದೆ. ಅಲ್ಲಿ ನಾವು ವಿಲಿಯಂ ಅನ್ನು ಜೂಲಿಯನ್ ಮತ್ತು ಸಾರಾ ಅವರೊಂದಿಗೆ ನೋಡುತ್ತೇವೆ. ಸಾರಾ ಮತ್ತು ಜೂಲಿಯನ್ ಅವನನ್ನು ಪರೀಕ್ಷೆಗೆ ಸಿದ್ಧಪಡಿಸುವಂತೆ ಮಾಡಿದರು, ಸಾಕಷ್ಟು ಪ್ರಯತ್ನದಿಂದ. ಆದರೆ ಆ ಎಲ್ಲಾ ಪರೀಕ್ಷೆಗಳು ವಿಫಲವಾದವು. ಈ ಕಾರಣದಿಂದಾಗಿ ಜೂಲಿಯನ್ ವಿಲಿಯಂನ ಮೇಲೆ ತುಂಬಾ ಕೋಪಗೊಳ್ಳುತ್ತಾನೆ, ಏಕೆಂದರೆ ಅವನ ನಿರೀಕ್ಷೆಗಳ ಪ್ರಕಾರ ಅವನು ತನ್ನ ಅಧ್ಯಯನದಲ್ಲಿ ಚೆನ್ನಾಗಿರಲಿಲ್ಲ. ಸಾರಾಳನ್ನು ಬೈಯುತ್ತಾನೆ, ಏಕೆಂದರೆ ಅವಳು ಅವನಿಗೆ ಸರಿಯಾಗಿ ಕಲಿಸಲಿಲ್ಲ. ಜೂಲಿಯನ್ ಇಲ್ಲಿಂದ ಹೊರಟು ಹೋದ ನಂತರ ಸಾರಾ ವಿಲಿಯಂಗೆ ಬರುತ್ತಾಳೆ. ಜೂಲಿಯನ್ನ ನಡವಳಿಕೆಯಿಂದ ಅವಳು ತುಂಬಾ ದುಃಖಿತಳಾಗಿದ್ದಳು. ಅದಕ್ಕಾಗಿಯೇ ಅವಳು ವಿಲಿಯಂ ಅನ್ನು ಕಾಡಿಗೆ ಕರೆದೊಯ್ಯುತ್ತಾಳೆ, ಅವಳ ಮತ್ತು ವಿಲಿಯಂನ ಮನಸ್ಥಿತಿಯನ್ನು ಸುಧಾರಿಸಲು. ಮತ್ತು ದುಃಖಿಸಬೇಡ ಎಂದು ಹೇಳುತ್ತಾನೆ, ನೀವು ಸಾಕಷ್ಟು ಪ್ರಗತಿ ಸಾಧಿಸಿದ್ದೀರಿ ಎಂದು ನನಗೆ ತಿಳಿದಿದೆ. ಜೂಲಿಯನ್ ಯಾಕೆ ಇದನ್ನೆಲ್ಲ ನೋಡುವುದಿಲ್ಲ ಎಂದು ನನಗೆ ತಿಳಿದಿಲ್ಲ. ಇಲ್ಲಿ ಕಾಡಿನಲ್ಲಿ ಅವಳು ವಿಲಿಯಂ ಎಂದು ಹೇಳುತ್ತಾಳೆ. ಅವಳ ಹೆತ್ತವರು ಕೂಡ ಅವಳಿಂದ ಅದನ್ನೇ ನಿರೀಕ್ಷಿಸುತ್ತಾರೆ ಎಂದು. ಆದರೆ ಅವಳು ತನ್ನ ಅಧ್ಯಯನದಲ್ಲಿ ಎಂದಿಗೂ ಉತ್ತಮವಾಗಿರಲಿಲ್ಲ, ಏಕೆಂದರೆ ಅವಳ ಆಸಕ್ತಿಗಳು ವಿಭಿನ್ನವಾಗಿದ್ದವು. ಅವಳು ವಿಲಿಯಂ ಎಂದು ಕೇಳುತ್ತಾಳೆ, ನೀವು ಕೆಲವು ಆಸಕ್ತಿಗಳನ್ನು ಸಹ ಹೊಂದಿರಬೇಕು. ಸಂಭಾಷಣೆಯಲ್ಲಿ ಅವಳು ಕಂಡುಕೊಳ್ಳುತ್ತಾಳೆ, ವಿಲಿಯಂ ಹಾಡಲು ಇಷ್ಟಪಡುತ್ತಾನೆ. ಸಾರಾ ಜೊತೆ ಸಮಯ ಕಳೆಯುವಾಗ ಅವನು ಸಾರಾಗೆ ಹತ್ತಿರವಾಗುತ್ತಿದ್ದನು ಮತ್ತು ಸಾರಾ ಕೂಡ ಅವನನ್ನು ಇಷ್ಟಪಡಲಾರಂಭಿಸಿದಳು. ಆದರೆ ಈ ಬಾರಿ ವಿಲಿಯಂ ಮತ್ತೆ ಯಾರನ್ನೂ ಪ್ರೀತಿಸಲು ಬಯಸಲಿಲ್ಲ, ಏಕೆಂದರೆ ಈ ಕೆಲಸ ತನಗೆ ಕಷ್ಟ ಎಂದು ತಿಳಿದಿತ್ತು. ಹೇಗಾದರೂ ಸಾರಾ ಅವನನ್ನು ಪರೀಕ್ಷೆಗೆ ಸಿದ್ಧಪಡಿಸುತ್ತಾಳೆ ಮತ್ತು ಅವನನ್ನು ಸ್ವತಃ ವಿಶ್ವವಿದ್ಯಾಲಯಕ್ಕೆ ಕರೆದೊಯ್ಯುತ್ತಾನೆ. ಸಾರಾ ಆಗಲೇ ತುಂಬಾ ಖುಷಿಯಾಗಿದ್ದಳು. ಬಹುಶಃ ಅವಳಿಗೂ ಗೊತ್ತಿರಬಹುದು, ಅವಳು ವಿಲಿಯಂ ಅನ್ನು ಇಷ್ಟಪಡುತ್ತಾಳೆ. ಅವಳು ವಿಲಿಯಂಗೆ ಹೇಳುತ್ತಾಳೆ, ನೀವು ನನಗಾಗಿ ಕಾಯಿರಿ, ನಾನು ಶೀಘ್ರದಲ್ಲೇ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ಆದರೆ ವಿಲಿಯಂ ಇಂದು ತುಂಬಾ ತಂಪಾಗಿ ವರ್ತಿಸುತ್ತಿದ್ದ. ವಿಲಿಯಂ ಪರೀಕ್ಷೆಯನ್ನು ನೀಡಲು ಹೋಗುತ್ತಾನೆ. ಆದರೆ ಇಲ್ಲಿಯೂ ಅವರಿಗೆ ಹಳೆಯ ಸಮಸ್ಯೆಗಳಿದ್ದವು. ಅಂದರೆ ಕಾಗದವನ್ನು ತುಂಬುವಾಗ ಅವರು ಅನೇಕ ಪೆನ್ಸಿಲ್ಗಳನ್ನು ಮುರಿದರು. ಈ ಪರಿಸರ ಅವರ ಹಳೆಯ ಶಾಲೆಯಂತಿರಲಿಲ್ಲ. ಅವನು ಇಲ್ಲಿ ಉದ್ವಿಗ್ನನಾಗುತ್ತಿದ್ದನು. ಯಾವುದೂ ಯೋಜನೆಯ ಪ್ರಕಾರ ನಡೆಯುತ್ತಿರಲಿಲ್ಲ. ಕೋಪದಲ್ಲಿ ಅವನು ಪರೀಕ್ಷೆಯನ್ನು ಬಿಡುತ್ತಾನೆ. ಅವನು ರಸ್ತೆಯ ಮೇಲೆ ಬಂದಾಗ ಎಲ್ಲರೂ ಅವನನ್ನು ನೋಡಿ ನಗಲು ಪ್ರಾರಂಭಿಸಿದರು, ಏಕೆಂದರೆ ಅವನ ಮುಖದ ಲಕ್ಷಣಗಳು ಮತ್ತು ಅವನ ನಡವಳಿಕೆಯು ತುಂಬಾ ವಿಭಿನ್ನವಾಗಿತ್ತು. ಜನರು ಅವನನ್ನು ಗೇಲಿ ಮಾಡಲಿಲ್ಲ, ಆದರೆ ಅವರ ಚಿತ್ರಗಳನ್ನು ತೆಗೆದುಕೊಂಡರು. ಇದರಿಂದಾಗಿ ವಿಲಿಯಂ ತುಂಬಾ ಕೆಟ್ಟದಾಗಿ ಭಾವಿಸಿದರು. ಚಿಂತಿಸುತ್ತಾ ವಿಲಿಯಂ ತನ್ನ ವೈದ್ಯರ ಬಳಿಗೆ ಹೋಗುತ್ತಾನೆ. ಇಲ್ಲಿ ವೈದ್ಯರು ಅವನಿಗೆ ಹೇಳುತ್ತಾರೆ ಶಾಂತಗೊಳಿಸಲು ಮತ್ತು ಅವನಿಗೆ ಹೇಳುತ್ತಾನೆ. ಅಲ್ಲಿ ಅವನಿಗೆ ಜನ್ಮ ನೀಡುವ ಕಲ್ಪನೆ ಬಂದಿತು. ಅವನನ್ನು ತನ್ನ ಪ್ರಯೋಗಾಲಯಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ಒಂದು ನಿಯಾಂಡರ್ತಲ್ ಸಂರಕ್ಷಿಸಲಾಗಿದೆ. ಅದರ ಡಿಎನ್ಎ ಮತ್ತು ಜೀನ್ ಸಹಾಯದಿಂದ ವಿಲಿಯಂ ಇಂದು ಇಲ್ಲಿದ್ದರು. ಈ ದೇಹವನ್ನು ನೋಡಿದ ನಂತರ ವಿಲಿಯಂ ಗಮನಿಸುತ್ತಾನೆ, ಅವನು ಸಂಪೂರ್ಣ ನಿಯಾಂಡರ್ತಲ್ ಅಲ್ಲ ಎಂದು, ಅಥವಾ ಸಂಪೂರ್ಣ ಮಾನವನಲ್ಲ. ಅವರು ಈ ಬಗ್ಗೆ ಮಾತನಾಡುತ್ತಿದ್ದರು. ಇನ್ನೊಂದು ಬದಿಯಲ್ಲಿರುವಾಗ ವಿಶ್ವವಿದ್ಯಾನಿಲಯದ ಹೊರಗೆ ಸಾರಾವನ್ನು ತೋರಿಸಲಾಯಿತು. ಅವಳು ಬಹಳ ಸಮಯದಿಂದ ವಿಲಿಯಂಗಾಗಿ ಕಾಯುತ್ತಿದ್ದಳು. ಆದರೆ ವಿಲಿಯಂ ಇನ್ನೂ ವಿಶ್ವವಿದ್ಯಾಲಯದಿಂದ ಹೊರಬಂದಿರಲಿಲ್ಲ. ಆದರೂ ಪ್ರವೇಶ ಪರೀಕ್ಷೆಯೂ ಮುಗಿದಿತ್ತು. ದೀರ್ಘಕಾಲದವರೆಗೆ ವಿಲಿಯಂ ಅನ್ನು ಬಿಡದ ನಂತರ ಸಾರಾ ಹೇಗಾದರೂ ಬಾರ್ಬರಾ ಎಂದು ಕರೆಯುತ್ತಾಳೆ. ಈ ಇಬ್ಬರು ವಿಲಿಯಂ ಅನ್ನು ಹುಡುಕಲು ಹೊರಡುತ್ತಾರೆ. ವಿಲಿಯಂ ಎಂದು ತೋರಿಸಿದಾಗ ಗುಟ್ಟಾಗಿ ಅಪ್ಪನ ತರಗತಿಗೆ ಬಂದಿದ್ದ. ಅಲ್ಲಿ ಜೂಲಿಯನ್ ಇನ್ನೂ ನೀಡುತ್ತಿದ್ದ. ನಿಯಾಂಡರ್ತಲ್ಗಳ ಬಗ್ಗೆ ಎಲ್ಲರಿಗೂ ಉಪನ್ಯಾಸಗಳು. ತಕ್ಷಣ ಜೂಲಿಯನ್ ವಿವರಿಸಲು ಸುಮಾರು. ಇಲ್ಲಿನ ವಿದ್ಯಾರ್ಥಿಗಳಿಗೆ ಅದು ಹೇಗೆ ವಿಲಿಯಂನ ಕ್ಲೋನಿಂಗ್ ಭವಿಷ್ಯದಲ್ಲಿ ಜನರಿಗೆ ಸಹಾಯ ಮಾಡುತ್ತದೆ. ಇದನ್ನು ಕೇಳಿದ ವಿಲಿಯಂ ಎದ್ದು ನಿಂತ ಮತ್ತು ಎಲ್ಲರಿಗೂ ಹೇಳುತ್ತದೆ, ಈ ರೀತಿಯ ಏನೂ ಆಗುವುದಿಲ್ಲ ಎಂದು. ಜೂಲಿಯನ್ ಅಂದರೆ ನನ್ನ ತಂದೆ ವಿಫಲರಾಗಿದ್ದಾರೆ, ಏಕೆಂದರೆ ವಿಲಿಯಂ ಅಲ್ಲ. ಅವನ ನಿರೀಕ್ಷೆಗಳ ಪ್ರಕಾರ ಅವನನ್ನು ಮೌನಗೊಳಿಸಲು ಜೂಲಿಯನ್ ಹೇಳುತ್ತಾರೆ, ನೀವು ಮತ್ತೆ ವಿಫಲರಾಗಿದ್ದೀರಿ ಸರಿ. ಇದನ್ನು ಕೇಳಿದ ವಿಲಿಯಂ ಹೇಳುತ್ತಾನೆ, ಹೌದು, ನಾನು ನಿಮಗೆ ಹೇಳುತ್ತಿರುವುದು ಇದನ್ನೇ, ನಾನು ಇಂದು ಸಹ ವಿಫಲನಾಗಿದ್ದೇನೆ ಎಂದು. ಹೀಗೆ ಹೇಳುತ್ತಾ ಹೊರಟು ಹೋಗುತ್ತಾನೆ. ಜೂಲಿಯನ್ ತಕ್ಷಣವೇ ಅವನನ್ನು ಹಿಂಬಾಲಿಸುತ್ತದೆ, ಏಕೆಂದರೆ ಜೂಲಿಯನ್ ಅವರು ಅದನ್ನು ಹೊಂದಿದ್ದರು ಎಂದು ತಿಳಿದಿದ್ದರು. ತಿಳಿಯದೆ ತನ್ನ ಕೆಟ್ಟದ್ದನ್ನು ಮಾಡಿದೆ.
ಅವರು ವಿಲಿಯಂಗೆ ಏನನ್ನಾದರೂ ವಿವರಿಸುವ ಮೊದಲು ವಿಲಿಯಂ ತಿರುಗಿ ಅವನನ್ನು ಹೊಡೆಯುತ್ತಾನೆ ಮತ್ತು ಈ ಧೈರ್ಯ ನನಗೆ ಬಂದಿದೆ ಎಂದು ಹೇಳುತ್ತಾರೆ. ನಾನು ವಿಲಿಯಂ ಅಲ್ಲ, ನೀವು ನನ್ನ ತಂದೆ ಅಲ್ಲ. ಇಬ್ಬರ ನಡುವೆ ಜಗಳವಾಗಿದೆ. ಇದನ್ನು ಇಲ್ಲಿನ ಜನ ನಿಲ್ಲಿಸಿದ್ದಾರೆ ಮತ್ತು ಕೆಲವರು ಪೊಲೀಸರನ್ನು ಕರೆಯುತ್ತಾರೆ. ಈ ಹೋರಾಟವನ್ನು ನಿಲ್ಲಿಸಲು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ವಿಲಿಯಂ ಓಡಿ ಹೋಗುತ್ತಾನೆ. ನಾವು ಸಾರಾ ಮತ್ತು ಬಾರ್ಬರಾ ಎಂದು ನೋಡುತ್ತೇವೆ. ಇಬ್ಬರು ವಿಲಿಯಂ ಅನ್ನು ಹುಡುಕುತ್ತಿದ್ದರು. ಈ ವೇಳೆ ಪೊಲೀಸರು ತಿರುಗಾಡುತ್ತಿದ್ದರು. ಈ ಪ್ರದೇಶದಲ್ಲಿ ವಿಲಿಯಂ ಅನ್ನು ಹುಡುಕಲು ಇದ್ದಕ್ಕಿದ್ದಂತೆ ವಿಲಿಯಂ ಸಾರಾಳನ್ನು ನೋಡುತ್ತಾನೆ. ಸಾರಾ ಅವನನ್ನು ಪಡೆಯಲು ಹೋಗುವ ಮೊದಲು ಪೊಲೀಸ್ ಅಧಿಕಾರಿ ಆತನ ಮೇಲೆ ಹಿಂದಿನಿಂದ ಹಲ್ಲೆ ನಡೆಸಿದ್ದಾರೆ ಮತ್ತು ಅವನನ್ನು ಕೊಂದನು. ಪೊಲೀಸರನ್ನು ವಂಚಿಸಿ ಪರಾರಿಯಾಗಲು ಯತ್ನಿಸಿದ್ದಾನೆ ಮತ್ತು ಇದನ್ನು ನೋಡುವ ಮೂಲಕ ಸಾರಾ ನಿಯಂತ್ರಣ ತಪ್ಪಿದಳು. ವಿಲಿಯಂನ ದುಃಖವು ಅವನಿಗೆ ತುಂಬಾ ದೊಡ್ಡದಾಗಿತ್ತು, ಏಕೆಂದರೆ ಅವಳು ವಿಲಿಯಂ ಅನ್ನು ಇಷ್ಟಪಡಲಾರಂಭಿಸಿದಳು. ವಿಲಿಯಂ ಸಾವಿನೊಂದಿಗೆ ಆ ಜನರೆಲ್ಲರೂ ತುಂಬಾ ದುಃಖಿತರಾಗಿದ್ದರು. ವಿಲಿಯಂ ಯಾರಿಗೆ ಗೊತ್ತು? ಕಥೆಯ ಕೊನೆಯ ದೃಶ್ಯದಲ್ಲಿ ಬಾರ್ಬರಾ ಎಂದು ನಮಗೆ ತೋರಿಸಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಅವಳು ನಿಯಾಂಡರ್ತಾಲ್ನ ದೇಹವನ್ನು ಕಂಡುಕೊಂಡಳು ಮತ್ತು ಇಲ್ಲಿ ನಾವು ಮಗುವನ್ನು ನೋಡಿದ್ದೇವೆ. ಅವಳ ಕೈಯಲ್ಲಿ ವಿಲಿಯಂನಂತೆ. ಅದು ವಿಲಿಯಂನ ಮಗು. ನಡುವೆ ಸಂಯೋಜಿತ ಓಟ. ಹೋಮೋ ಸೇಪಿಯನ್ಸ್ ಮತ್ತು ನಿಯಾಂಡರ್ತಾಲ್. ಇಲ್ಲಿಗೆ ಚಿತ್ರದ ಕತೆ ಮುಗಿಯಿತು. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.